ಆಗಿರ್ಬೋದು, ದೇವೇಗೌಡರಾಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಅವರಾಗಿರ್ಬೋದು, ಒಂದು ಒಡನಾಟ ಇದ್ದೇ ಇರುತ್ತೆ ಅಪಾರ್ಟ್ ಫ್ರಮ್ ಪಾಲಿಟಿಕ್ಸ್. ನನ್ನವ್ರು ಎಷ್ಟೇ ಕೀಳಾಗಿ ಮಾತಾಡಲಿ, ನಾವು ಅವ್ರ ಸ್ಥಾನಕ್ಕೆ ಗೌರವ ಕೊಡ್ತೀವಿ. ನಾವು ಅವ್ರಿಗೆ ಗೌರವ ಕೊಡದೇ ಇದ್ರು ಅವ್ರ ಸ್ಥಾನಕ್ಕಂತೂ ನಾವು ಗೌರವ ಕೊಡ್ತೀವಿ. ಒಂದು ನೋವು ಏನಂದ್ರೆ ಅವ್ರು ಸಿಕ್ತಂಥ ಸಂದರ್ಭದಲ್ಲಿ ಸೇವೆ ಮಾಡಲಿಲ್ವಲ್ಲ, ಕಾಲ ಕಳೆದ್ಬಿಟ್ರಲ್ಲ ಅನ್ನೋದು ಒಂದು ನೋವು ಅದೇ ನಮ್ಗೆ. ರೈತರಿಗೆ ಸಾಲ ಮನ್ನಾ ಮಾಡಿದ್ರಲ್ಲ ಸರ್, 25,000 ಕೋಟಿ. ಅವರು ಮಾಡಿ ಅಂದದಕ್ಕೆ ನೀವು ಮಾಡಿದ್ದೀರಿ. ಓಕೆ, ನಾನು ಮಾಡಿದ್ದೇನೆ ಅಂತ ಯಾವತ್ತೂ ಹೇಳೋಕೆ ಹೋಗ್ಬೇಡಿ. ಕಾರ್ಯಕ್ರಮದ ಮುಖಾಂತರ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಜನಕ್ಕೆ ಅಂತ? ಹಗಲು ಬೆಳಗ್ಗೆ ಕಾಲ ನಾನು ವ್ಯಥೆ ಮಾಡ್ದೇನೆ ನಾನು ಅವರಿಗೆ ಋಣ ತೀರಿಸುವಂಥ ಕೆಲಸ ನನಗೆ ಭಗವಂತ ನನಗೆ ಆರೋಗ್ಯ ಕೊಟ್ಟು ನಾನು ಅವ್ರಿಗೊಂದು ಸೇವೆ ಮಾಡಿಬಿಟ್ರೆ ನನ್ನ ಸಾಕು ನನಗೆ. ಇಕ್ಬಾಲ್ ಹುಸೇನ್ ಅವರಿಗೆ ಕಾರ್ ಕ್ರೇಜ್ ಅಥವಾ ಬೈಕ್ ಕ್ರೇಜ್ ಆ ಥರದ್ದು ಏನಾದರೂ ಇದೆಯಾ? ಇಲ್ಲ ಸರ್, ನನಗೆ ಯಾವ ಕ್ರೇಜು ಇಲ್ಲ. ಹೋಗ್ಲಿ, ಫ್ಯಾನ್ಸಿ ನಂಬರ್ ಇದ್ದಾದ್ರು ಸರ್, ಯಾಕೆಂದರೆ ನಿಮ್ಮ ಕಾರ್ ನಂಬರ್ 9999 ಅನ್ನೋದೇ ಇದೆ. ನನಗೆ 9 ಲಕ್ಕಿ ನಂಬರ್ ಮೊದಲಿಂದನು ಓಕೆ ನನಗೆ ಇಟ್ಕೊಂಡಿದ್ದೀನಿ ಸರ್. ಸಿನಿಮಾ ಹೋಗ್ಲಿ ನೋಡ್ತೀರಾ ಸರ್? ಸಿನಿಮಾ ನಾನು 82ಕ್ಕೆ ಬಿಟ್ಬಿಟ್ಟೆ ಸರ್. ಯಾಕೆ ಸರ್? ನನಗೆ ಅವೆಲ್ಲ ಇಷ್ಟ ಇಲ್ಲ ಸರ್. ನಾನು ಊರಲ್ಲಿ ನಾಟಕ ನೋಡ್ತೀನಿ. ಓಕೆ, ಊರಲ್ಲಿ ನಾಟಕ ನೋಡಿ, ಕುರುಕ್ಷೇತ್ರ, ದಶಾವತಾರ, ರಾಮಾಯಣ, ಸಂಪೂರ್ಣ ರಾಮಾಯಣ, ಸತ್ಯ ಹರಿಶ್ಚಂದ್ರ. ಓಕೆ, ನಾನು ನಾಟಕಕ್ಕೆ ನಾನು ಪ್ರಾತಿನಿಧ್ಯ ಕೊಡ್ತೀನಿ. ನಾನು ಪಿಕ್ಚರ್ ಅವೆಲ್ಲ ಏನಿಲ್ಲ ಸರ್. ನನಗೆ ಅಭ್ಯಾಸ ಏನಾದ್ರು ಕ್ರಿಕೆಟು. ಹೌದು, ಕ್ರಿಕೆಟ್ ನೋಡ್ತೀನಿ, ಆಟ ಆಡ್ತೀನಿ. ಕ್ರಿಕೆಟಲ್ಲಿ ನಾನೊಬ್ಬ ಕ್ಯಾಪ್ಟನ್ ಆಗಿದ್ದೆ, ಸಾಕಷ್ಟು ವರ್ಷ ಕ್ಯಾಪ್ಟನ್ ಆಗಿದ್ದೆ. ಸೂಪರ್. ರೈಸಿಂಗ್ ಸ್ಟಾರ್ ಅಂದ್ಬಿಟ್ಟು ನಾನು ಕನಕಪುರದಲ್ಲಿ ನಾವು ಒಂದು ಸಂಸ್ಥೆನೇ ಮಾಡಿದ್ವಿ. ಅದರಲ್ಲೆಲ್ಲ ನಾನು ಬೌಲಿಂಗಲ್ಲಿ ಫಾಸ್ಟ್ ಬೌಲಿಂಗಲ್ಲಿ ಮಾಡ್ತಾ ಇದ್ದೆ. ಚೆನ್ನಾಗಿ ಆಡ್ತಾ ಇದ್ವಿ ಎಲ್ಲ. ನಾನು ಓಕೆ, ಕ್ರಿಕೆಟ್ ಅಂದರೆ ಹುಚ್ಚಿದೆ. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಬೇರೆ ನನಗೆ ಅದು ಬೈಕ್ ಗೀಕ್ ಏನಿಲ್ಲ ಸರ್. ಒಂದ್ಸಲ ನಾನು ಆಕ್ಸಿಡೆಂಟ್ ಆಯಿತು, ಬಿಡ್ಬಿಟ್ಟೆ. ಬೈಕ್ ಸವಾಸನ ಬಿಡ್ಬಿಟ್ಟೆ. ಓ, ಯಾವಾಗ ಏನಾಗಿತ್ತು ಅದು? ನಾನು 1989ರಲ್ಲಿ ಸರ್. ಲ್ಯಾಮ್ರೆಟಾ ಸ್ಕೂಟ್ರ್ ಇತ್ತು ನಂದು. ಓಕೆ, ಏನೋ ಮನೆಯಿಂದ ಹೊರಟೆ ಒಂದು 3-4 ಕಿಲೋಮೀಟ್ರ್ ಬಂದೆ. ಇದಕ್ಕಿದ್ದಂಗೆ ಮಧ್ಯ ರೋಡೆಲ್ಲ ನಾನು 2 ಕೈ ಮುರಿದೋಗ್ಬಿಡ್ತು ನನಗೆ. ಓಕೆ, ಸುಮಾರು ಒಂದು 6-7 ತಿಂಗಳು ನಾನು ಹಾಸ್ಪಿಟ್ಲಲ್ಲಿ ನಾನು ಜಯನಗರ ಆರ್ಥೋಪೆಡಿಕ್ ಸೆಂಟ್ರಿಗೆ ಅಡ್ಮಿಟ್ ಮಾಡಿದರು. ನನಗೆ ಈಗ 2 ಕೈನೂ ಮುರಿದೋಗಿರೋದು ನನಗೆ. ಓಕೆ, ನಾನು ಆವಾಗಲೇ ಬೈಕ್ ಸವಾಸ, ಆವತ್ತೇ ಲಾಸ್ಟ್ ಬೈಕ್ ನನಗೆ. ನನ್ನ ಮತ್ತೆ ಬೈಕ್ ಅಲ್ಲಿಂದ ಆದಮೇಲೆ ಮಾರುತಿ ಕಾರು, ಒಂದು ಸಣ್ಣ ಜೀಪು ಏನೋ ಮಡಿಕೊಂಡು ನಾವು ಲೈಫ್ ಮಾಡಿಕೊಂಡು ಈ ಮಟ್ಟಕ್ಕೆ ಬಂದಿದ್ದೀವಿ. ಓಕೆ ಸರ್, ಈಗ ಈ ಕ್ಷಣಕ್ಕೆ ರಾಮನಗರದ ಬೀದಿಗಳಲ್ಲಿ ಹೋದಾಗ ಸಗಣಿ ಎತ್ತಿದ್ದಂಥದ್ದಾಗಿರ್ಬೋದು ಅಥವಾ ಒಲೆ ಸಾರಿಸಿದಂಥದ್ದಾಗಿರ್ಬೋದು, ಈ ಥರದ್ದು ಅನೇಕ ಘಟನೆಗಳು ನೆನಪಾಗ್ತಾ ಇರುತ್ತೆ. ಬದುಕು ಬದಲಾದಂತೆ ನಾವು ಓಡಾಡೋ ಬೀದಿಗಳು ಬದಲಾಗಿರುತ್ತೆ. ಏನು ತುಂಬ ಮಿಸ್ ಮಾಡಿ ನಾನು ಹೋಗ್ತಾ ಇಲ್ಲ. ನನ್ನ ಕಾರಲ್ಲಿ ಹೋಗ್ತಾ ಇದ್ರೆ ನನ್ನ ಕಣ್ಣೆಲ್ಲ ಬರೀ ಆ ಕಸದ ಮೇಲೆ ಇರ್ತದೆ. ಓಕೆ, ಕಸದ ಮೇಲೆ ಇರ್ತದೆ ರೋಡ್. ಅಲ್ಲಿಂದನೇ ಎತ್ಕೋತೀನಿ ನಾನು ಕಮಿಷನರ್ಗೆ, ಏನು ಮಾಡ್ತಾ ಇದ್ದೀರಿ? ಅವ್ನು ಯಾರು ಹೆಲ್ತ್ ಇನ್ಸ್ಪೆಕ್ಟರ್, ಅವನಿಗೆ ಫೋನ್ ಮಾಡಿ ಬಾಯಿಗೆ ಬಂದಂಗೆಲ್ಲ ಬೈತಾ ಇರ್ತೀವಿ. ಈ ಕಸ ಇಲ್ಲಿ ಬಿದ್ದಿದೆ, ಈ ಚರಂಡಿ ನಿಲ್ಸೋ, ಗಾಡಿ ನಿಲ್ಸೋ, ಈ ಚರಂಡಿ ಎಲ್ಲ ತುಂಬ್ಕೊಂಡಿದ್ದಿಲ್ಲ, ನಿಮ್ಗೇನು ಮಾನ ಮರ್ಯಾದಿಲ್ವ ನಿಮಗೆ? ಹೆಂಗೆ ಏನು ಮಾಡಿ ಎಲ್ಲಿದೆಯಾ? ಅಲ್ಲಿ ಯಾರು ನೀರು ಹಿಡಿದು ಅಲ್ಲೇ ನಿಲ್ಸ್ಬಿಡ್ತೀನಿ ನಾನು. ನೀರು ಬರಲಿಲ್ಲ ಯಾಕೆ? ಓ ಸೂಪರ್. ನಾವು ಅಲ್ಲೇ ಆನ್ ದಿ ಸ್ಪಾಟ್ ಎಲ್ಲ ಇರೋದನ್ನ ಕಕ್ಬಿಡ್ಬೇಕು ನಾನು ಅಲ್ಲೇ. ಓಕೆ, ನನ್ನೆಲ್ಲ ಕಣ್ಣೆಲ್ಲ ಯಾರ ಬಡವರು ಎಲ್ಲಾರ ಕೂತಿದ್ರು ನಮಗೆ ಕರಳು ಚುರುಕು ಅಂದ್ಬಿಡುತ್ತೆ. ಕರೆಕ್ಟ್. ಯಾರಾದ್ರೂ ಒಂದು ಕಾಲು ಕೈಯ ಇಲ್ಲದೆ ಇರೋರು, ಒಂದು ಅನಾಥರು ಪಾಪ ಯಾರೋ ಇದ್ರೆ ನಮಗೆಲ್ಲ ಸ್ವಲ್ಪ ಕರಳು ಚುರುಕು ಅನ್ನುತ್ತೆ. ಬಟ್ಟೆ ಮಳ್ಳಿಸ್ತದೆ. ನಿಲ್ಲಿಸ್ಬೇಕು, ಅವ್ರು ಮಾತಾಡಿಸ್ಬೇಕು, ಏನಾರ ಒಂದಿಷ್ಟು. ನೀವು ನೋಡಿರ್ಬೇಕು, ನಾನು ಹಳ್ಳಿಗೆಲ್ಲ ಹೋದಾಗೆಲ್ಲ ಸಾಕಷ್ಟು ನಮ್ಮ ತಾಯಂದಿರಿಗೆಲ್ಲ ತೀರಾ ಹಣ್ಣಾಗಿ ಪಡ್ಸಲ್ ಮೇರೆಗೆಲ್ಲ ಎಲ್ರಿಗೂ ರಗ್ ಒದಿಸ್ಕೊಂಡ್ಬಂದ್ಬಿಟ್ಟಿದ್ದೀವಿ. ಸುಮಾರು ಜನಕ್ಕೆಲ್ಲ ಒಂದೊಂದು ರಗ್ ಕೊಡುವಂಥದ್ದು ಏನೋ ಮಾಡ್ಕೊಂಡ್ಬಂದ್ಬಿಟ್ಟಿದ್ದೀವಿ ನಾವೆಲ್ಲರೂ. ವಾವ್, ಅಮೇಝಿಂಗ್. ವೆಲ್, ತುಂಬ ಖುಷಿ ಆಯ್ತು ಸರ್ ತಮ್ಮ ಜೊತೆ ಮಾತಾಡಿ. ಫೈನಲಿ ಕಾರ್ಯಕ್ರಮದ ಮುಖಾಂತರ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಜನಕ್ಕೆ ಅಂತ? ಏನಿಲ್ಲ ಸರ್, ನನಗೊಂದು ಅವಕಾಶ ಮಾಡಿಕೊಟ್ಟವ್ರೆ, ನನಗೆ ಸಾಕವ್ರೆ, ಬೆಳೆಸಿದ್ದಾರೆ, ಗುರುತಿಸಿದ್ದಾರೆ. ಏನಾದರೂ ಮಾಡಿ ನನ್ನ ಅವಧಿನಲ್ಲಿ ನನಗೊಂದು 5 ವರ್ಷ ನನಗೆ ಅವಧಿ ಸಿಕ್ಕಿದೆ ಅಂತ ಸಂದರ್ಭದಲ್ಲಿ ಹಗಲು ಬೆಳಗ್ಗೆ ಕಾಲ ನಾನು ವ್ಯಥೆ ಮಾಡ್ದೇನೆ ನಾನು ಅವರಿಗೆ ಋಣ ತೀರಿಸುವಂಥ ಕೆಲಸ ನನಗೆ ಭಗವಂತ ನನಗೆ ಆರೋಗ್ಯ ಕೊಟ್ಟು ನನ್ನ ಕೈಲಾದಷ್ಟು ನನ್ನ ವಿದ್ಯೆಗೆ ತಕ್ಕಾಗಿ, ನನ್ನ ಶ್ರಮಕ್ಕೆ ತಕ್ಕಾಗಿ, ನನ್ನ ಹೋರಾಟಕ್ಕೆ ತಕ್ಕಾಗಿ ನಾನು ಅವ್ರಿಗೊಂದು ಸೇವೆ ಮಾಡಿಬಿಟ್ರೆ ನನ್ನ ಸಾಕು ನನಗೆ.
ಓಕೆ ಸರ್, ನಾನು ಇನ್ನೊಂದು ಪ್ರಶ್ನೆ ಕೇಳೋದೇ ಮರೆತೆ. ಈಗ ಫಾರ್ ಎಕ್ಸಾಂಪಲ್ ಕುಮಾರಸ್ವಾಮಿ ಅವರಾಗಿರ್ಬೋದು, ದೇವೇಗೌಡರಾಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಅವರಾಗಿರ್ಬೋದು, ಒಂದು ಒಡನಾಟ ಇದ್ದೇ ಇರುತ್ತೆ ಅಪಾರ್ಟ್ ಫ್ರಮ್ ಪಾಲಿಟಿಕ್ಸ್. ನಾನು ಗೌರವಿಸ್ತೀನಿ ಸರ್, ನಾನು ಗೌರವಿಸ್ತೀನಿ. ಓಕೆ, ದೇವೇಗೌಡರು ಪ್ರಧಾನಮಂತ್ರಿ ಇವತ್ತು ಸರ್, ಹೌದು, ಇವತ್ತು ನಾವು ಯಾಕಂತ ಹೇಳಿದ್ರೆ ಒಬ್ಬ ದೇಶದ ಪ್ರಧಾನಮಂತ್ರಿ ಆಗೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಅವರು ಒಂದು ಹರದನಹಳ್ಳಿ ಹಾಸನದಲ್ಲಿ ಅವರು ಒಂದು ಸಣ್ಣ ಹಳ್ಳಿನಲ್ಲಿ ಹುಟ್ಟಿ ಕರೆಕ್ಟ್, ಒಂದು ಕಾಂಟ್ರಾಕ್ಟ್ ವೃತ್ತಿಯನ್ನು ಬೆಳೆಸ್ಕೊಂಡವರು ರಾಜಕಾರಣಕ್ಕೆ ಬಂದು ಹೌದು, ಒಬ್ಬ ರೈತನ ಮಗನಾಗಿ ಇಷ್ಟೊಂದು ರಾಜಕಾರಣದಲ್ಲಿ ಆ ಎತ್ತರಕ್ಕೆ ಬೆಳೆದಿದ್ದು ಯಾರೂ ಇಲ್ಲ. ಹೌದು, ಕರೆಕ್ಟ್, ಸಾಮಾನ್ಯವಾದ ಮಾತಲ್ಲ ಸರ್ ಅದು. ನಾವೆಲ್ಲರೂ ಕೂಡ ಯಾವುದೇ ವರ್ಗ ಇರ್ಬೋದು, ಯಾವುದೇ ಪಕ್ಷ ಇರ್ಬೋದು, ಎಲ್ಲರೂ ನಾವು ಅವರಿಗೆ ಗೌರವಿಸ್ತೀವಿ. ನಾನು ಅದರಲ್ಲಿ ಮೊದಲಿಗೆ ಓಕೆ, ಈವನ್ ನಮ್ಮ ಕುಮಾರಸ್ವಾಮಿ ಅವ್ರಿಗೂ ಅಷ್ಟೇ, ನಾನು ಎಲ್ರಿಗೂ ಅವಕಾಶ ಸಿಗಲ್ಲ ಸರ್ ಮುಖ್ಯಮಂತ್ರಿ ಆಗೋಕ್ಕೆ. ಹೌದು, ಅವ್ರು ನಮ್ಮ ವಿರೋಧ ಪಕ್ಷದಲ್ಲೇ ಇರಲಿ, ನನ್ನನ್ನು ಅವ್ರ ವಿರೋಧನೇ ಮಾಡಲಿ, ನನ್ನನ್ನು ಅವ್ರು ಎಷ್ಟೇ ಕೀಳಾಗಿ ಮಾತಾಡಲಿ, ನಾವು ಅವ್ರ ಸ್ಥಾನಕ್ಕೆ ಗೌರವ ಕೊಡ್ತೀವಿ. ನಾವು ಅವ್ರಿಗೆ ಗೌರವ ಕೊಡದೇ ಇದ್ರು ಅವ್ರ ಸ್ಥಾನಕ್ಕಂತೂ ನಾವು ಗೌರವ ಕೊಡ್ತೀವಿ. ಒಬ್ಬ ಮಾಜಿ ಮುಖ್ಯಮಂತ್ರಿ, ಒಬ್ಬ ಒಂದ್ಸಲ ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಇಷ್ಟೆಲ್ಲ ಕಷ್ಟ ಹೋರಾಟ ಮಾಡ್ತಾರೆ. ಎರಡೆರಡು ಸಲ ಅದೃಷ್ಟ ಆಯಿತು, ಭಗವಂತ ಅವ್ರಿಗೆ ಹಣೆ ಬರದಲ್ಲಿ ಬರೆದವನೇ, ಋಣ ಸಂಬಂಧ ಇದೆ. ಅವ್ರಿಗೂ ಅವರ ಸ್ಥಾನಕ್ಕೆ ಇವತ್ತಿಗೂ ಮಾಜಿ ಮುಖ್ಯ ಗೌರವ ಕೊಡ್ತೀವಿ, ನಮಸ್ಕಾರ ಮಾಡ್ತೀವಿ. ಒಂದು ನೋವು ಏನಂದ್ರೆ ಅವ್ರು ಸಿಕ್ತಂಥ ಸಂದರ್ಭದಲ್ಲಿ ಸೇವೆ ಮಾಡಲಿಲ್ವಲ್ಲ, ಕಾಲ ಕಳೆದ್ಬಿಟ್ರಲ್ಲ ಅನ್ನೋದು ಒಂದು ನೋವು ಅದೇ ನಮಗೆ. ರಾಮನಗರದ ಬಗ್ಗೆ ಆಗಲಿ, ಬೇರೆಯವ್ರ ಬಗ್ಗೆ ಆಗಲಿ, ಸ್ವಲ್ಪ ರೈತರದ್ದು ಸಾಲ ಮನ್ನಾ ಮಾಡಿದ್ರಲ್ಲ ಸರ್, 25,000 ಕೋಟಿ. ಸರ್, ಅದು ಕಾಂಗ್ರೆಸ್ ಸೇರ್ಬೇಕಾದಂಥ ಗೌರವ ಅದು. ನೀವು ಕಾಂಗ್ರೆಸ್ ಅವ್ರು ಏನೋ ಬೇಡ ಅಂದಿದ್ರಂತ. ನೀವು 34 ಜನ ಇದ್ರಿ, ಕಾಂಗ್ರೆಸ್ ಅವರು ಬೇಡ 80 ಜನ, 80 ಜನ ಕಾಂಗ್ರೆಸ್ನವ್ರು ಒಪ್ಪಿದ್ರೆ ತಾನೇ ನೀವು ಕೊಡೋದು. ನೀವು 34 ಜನ ಇಲ್ಲದೆ ಮಾಡ್ಬಿಡ್ತೀರಿ. ನಿಮ್ಮಲ್ಲೇ 108 ವ್ಯತ್ಯಾಸಗಳಿದೆ. 80 ಜನ ಸೇರಿಸಿ ನಿಮ್ಗೆ ಅಧಿಕಾರ ಕೊಟ್ಟು, ಯಾರು ಕೊಟ್ಟಿದ್ದು ನಿಮ್ಗೆ ಅಧಿಕಾರ? ಕಾಂಗ್ರೆಸ್. ಓಕೆ, ಕಾಂಗ್ರೆಸ್ನವ್ರ ವಿಶ್ವಾಸ, ಕಾಂಗ್ರೆಸ್ನವರು ಮಾಡಿ ಅಂದದಕ್ಕೆ ನೀವು ಮಾಡಿದ್ದೀರಿ. ಓಕೆ, ನಾನು ಮಾಡಿದ್ದೀರಿ ಅಂತ ಯಾವತ್ತೂ ಹೇಳೋಕೆ ಹೋಗ್ಬೇಡಿ. ನಾವು ಕಾಂಗ್ರೆಸ್ ಪಕ್ಷ ಬೆಂಬಲದಿಂದ ನಾವು ಮಾಡಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಗೌರವ.